ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈಟ್ ಸಾಸ್ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ಇಷ್ಟ ಆಗುವಂಥ ಇಟಾಲಿಯನ್ ರೆಸಿಪಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಮ್ಯಾಕ್ರೋನಿ ಪಾಸ್ತಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ಬೆಣ್ಣೆ, ಇಲ್ಲಿ 2 ಕಪ್ಸ್ ಆಫ್ ಮಿಲ್ಕ್ ತೊಗೊಂಡಿದ್ದೀನಿ, ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಆಮೇಲೆ ನಾನು ವೆಜಿಟೇಬಲ್ಸ್ ಆಗಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ, ಆಮೇಲೆ ಮೈದಾ ಹಿಟ್ಟು ವೆರಿ ಇಂಪಾರ್ಟೆಂಟ್, ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಆನಿಯನ್ಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಇನ್ನೂ ವೆಜಿಟೇಬಲ್ಸ್ ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಪಾಸ್ತಾ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 7 to 10 ಮಿನಿಟ್ಸ್ ಸಾಕು, ಇದು ಬೇಗ ಬೆಂದ್ಬಿಡುತ್ತೆ. ಸೊ ನೋಡಿ, ಇದು ಇವಾಗ ಬಾಯ್ಲ್ ಆಗಿದೆ, ನೀಟಾಗಿ ಬೆಂದಿದೆ. ಸೊ ಇದನ್ನು ನೀವು ಸೈಡಿಗೆ ಎತ್ತಿಟ್ಕೊಳ್ಳಿ. ಪಾಸ್ತಾ ಇಸ್ ರೆಡಿ. ಸೊ ವೆಜಿಟೇಬಲ್ಸ್ನ ನಾವು ಹಾಫ್ ಕುಕ್ ಮಾಡ್ಕೊಳ್ಳೋಣ, ಕಂಪ್ಲೀಟಾಗಿ ಬೇಯಿಸ್ಕೋಬಾರ್ದು, ಅದು ಕ್ರಿಸ್ಪಿಯಾಗಿ ಬರಬೇಕು. ಸೊ ನೀವು ಐದರ್ ಆಯಿಲ್ ಫ್ರೈ ಆದರೂ ಮಾಡ್ಬೋದು, ಇಲ್ಲ ಬೆಣ್ಣೆ ಹಾಕಿಬಿಟ್ಟು ಬಟರ್ ಇರುತ್ತಲ್ಲ ಅದರಲ್ಲಾದರೂ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಇದಕ್ಕೆ ಬೇಕಿದ್ರೆ ಮಶ್ರೂಮ್ಸು, ಕಾರ್ನು ಎಲ್ಲ ಹಾಕೋಬೋದು, ತುಂಬ ಚೆನ್ನಾಗಾಗುತ್ತೆ ಹಾಫ್ ಕುಕ್ ಮಾಡಿದ್ರೆ ಆ ವೆಜಿಟೇಬಲ್ಸು ಕೂಡ. ಸೊ ನನ್ನ ಹತ್ರ ಏನಿತ್ತು ಅದನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ, ತುಂಬ ಬೇಯಿಸ್ಕೋಬೇಡಿ. ಸೊ ವೆಜಿಟೇಬಲ್ಸ್ ರೆಡಿ ಆಯಿತು. ಸೊ ನಾವಿಲ್ಲಿ ವೈಟ್ ಸಾಸ್ ರೆಡಿ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಾನು 1/4 ಕಪ್ ಬೆಣ್ಣೆ ಇರ್ತಲ್ಲ, ಅದಕ್ಕೆ ಒಂದು ಸೇಮ್ ಕ್ವಾಂಟಿಟಿ 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಮೈದಾ ಹಾಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ, ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಈ ಥರ ಸ್ಪೂನಲ್ಲೇ ಸ್ಟಿರರಲ್ಲೇ ಸ್ಟಿರ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನಾನು 1 ಕಪ್ ಆಫ್ ಮಿಲ್ಕ್, ಹಾಲು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಸ್ಟಿರ್ ಮಾಡ್ಕೋತಾ ಇದ್ದೀನಿ. ನೀವು ಹ್ಯಾಂಡ್ ವಿಸ್ಕ್ ಯೂಸ್ ಮಾಡಿ, ಸೊ ಅದು ಗಂಟಾಗೋದಿಲ್ಲ. ನೋಡಿ ಇವಾಗ ಇದು ನೀಟಾಗಿ ಕ್ರೀಮ್ ಥರ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ ಥಿಕ್ ಕ್ರೀಮ್ ಆಗುತ್ತೆ. ಇವಾಗ ನಾನು ಇನ್ನೊಂದು ಕಪ್ ಆಫ್ ಮಿಲ್ಕ್ ಹಾಕೋತಾ ಇದ್ದೀನಿ. ಬೇಕಾಗಿರೋರು ಚೀಸ್ ಕೂಡ ಹಾಕೋತಾರೆ, ಬಟ್ ತುಂಬ ಅನ್ಹೆಲ್ದಿ ಅಥವಾ ತುಂಬ ಫ್ಯಾಟಿ ಅಂತ ನಾನು ಇಲ್ಲಿ ಬಟರಲ್ಲೇ 2 ಕಪ್ ಆಫ್ ಮಿಲ್ಕ್ ಹಾಕ್ಕೊಂಡು ಕ್ರೀಮ್ ಫಾರ್ಮ್ ಮಾಡಿಕೊಂಡೆ. ಸೊ ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಇವಾಗ ವೈಟ್ ಸಾಸ್ ಇಟ್ಸ್ ರೆಡಿ. ಸೊ ಇದಕ್ಕೆ ನಾವು ಹಾಫ್ ಕುಕ್ಡ್ ವೆಜ್ಜೀಸ್ ಏನಿತ್ತಲ್ಲ ಎಲ್ಲ ಹಾಕ್ಕೊಳ್ಳೋಣ. ಸೊ ಇದು ಮಿಕ್ಸ್ ಆದಮೇಲೆ ಪಾಸ್ತಾ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ತುಂಬ ಈಸಿ ರೆಸಿಪಿ, ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೆಸಿಪಿ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಇಟ್ ಈಸ್ ರಿಯಲಿ ಮೋಟಿವೇಶನ್ ನನಗೆ ಫರ್ದರ್ ವೀಡಿಯೋಸ್ ಮಾಡೋದಕ್ಕೆ.